ಚೇತರಿಗೆ ಎತ್ತ ಹಂದಿಗೂ ಚಿತ್ತ ಚೇತರಿಗೆ ಎತ್ತ ನೈಸರ್ಗಿಕ ಚಿತ್ತ ನರ್ಸರಿಗೆ ಚಿತ್ತ ವೈಭವದತ್ತ. ಅದೇ ರೀತಿ ಈಗ ಹಂದಿಗಳೂರು ತಂಡ 4, ನರ್ಸರಿಗೆ ತಂಡ 24 ಮುನ್ನಡೆಯಲ್ಲಿ ನರ್ಸರಿಗೆ ತಂಡ ಜೆರ್ಸಿ ನಂಬರ್ 3 ಈಗ ರೈಡಿಂಗ್ ಸೂಪರ್ ರೈಡ್. ಜೆರ್ಸಿ ನಂಬರ್ 3 ಈ ಆಟಗಾರ ನ್ಯಾಷನಲ್ ಲೆವೆಲ್ ಆಟಗಾರ. ಸೂಪರ್ ಟೇಕಲ್ ಆನ್. ಅದೇ ರೀತಿ ಜೆರ್ಸಿ ನಂಬರ್ 3 ನ್ಯಾಷನಲ್ ಲೆವೆಲ್ ಆಟಗಾರ. ಜೆರ್ಸಿ ನಂಬರ್ 3 ಅದೇ ರೀತಿ ನ್ಯಾಷನಲ್ ಲೆವೆಲ್ ಆಟಗಾರ ಸಂದೀಪ್ ಚವಾಣ್. ಹಂದಿಗಳೂರು ಚಿತ್ತ ಚೈತನ್ಯ ಅಂತ, ನರ್ಸಲಿಗೆ ಚಿತ್ತ ವೈಭವದತ್ತ. ನ್ಯಾಷನಲ್ ಲೆವೆಲ್ ಹತ್ರ ರೈಡರ್ ನ್ಯಾಷನಲ್ ಲೆವೆಲ್ ಸೀಸನ್ 2 2ನೇ ವರ್ಷದ ಹಂದಿಗಳೂರು ಕಬಡ್ಡಿ ವೈಭವ. ಅದೇ ರೀತಿ ಹಂದಿಗಳೂರು ಲಕ್ಕಮ್ಮ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಇದೇ ರೀತಿ ಕಬಡ್ಡಿ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ತೇನೆ. ನಮಸ್ಕಾರಪ್ಪ ಉತ್ತರ ಕರ್ನಾಟಕ ಮಂದಿಗೆ. ನಾವಿವತ್ತು ಬಂದುಬಿಟ್ಟಿರಿ ತಂಗಿ ಹೊಣ್ಣಕ್ಕ. ಇಲ್ಲಿ ಒಳ್ಳೆಯ ವಿಶೇಷತೆಗಳು ಇವತ್ತ ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಹಿಂದಿನ ಹಿಡಿಯೋದಾಗ ಹೆಂಗೆ ಸಪೋರ್ಟ್ ಮಾಡಿದಿರಿ ಹಂಗೆ ಹೊಸ ವ್ಯಾಖ್ಯಾನ ನೀಡಿದ ಭಂಡಾರಿ ಬಸವಣ್ಣನವರು 12ನೇ ಶತಮಾನದ ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದ ಅವರು ಈಗಿನ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಕೃಷ್ಣ ಮಲಪ್ರಭಾ ನದಿಗಳು ಕೂಡುವ ಕೂಡಲ ಸಂಗಮ ಆ ಕಾಲಕ್ಕೆ ಪ್ರಸಿದ್ಧ ವಿದ್ಯಾಕೇಂದ್ರ ಆಗಿತ್ತು. ಜಾತವೇದ ಮುನಿ ಇಲ್ಲಿ ವಿದ್ಯಾಕೇಂದ್ರವನ್ನು ಸ್ಥಾಪಿಸಿದ್ದ. ಈ ವಿದ್ಯಾಕೇಂದ್ರದಲ್ಲಿ ಬಸವಣ್ಣನವರು ಅವರ ಸೋದರಳಿಯ ಚನ್ನಬಸವಣ್ಣ, ಅಕ್ಕ ನಾಗಮ್ಮ ಮೊದಲಾದವರು ಶಿಕ್ಷಣ ಪಡೆದರು. ವಿದ್ಯಾಭ್ಯಾಸದ ನಂತರ ಕಲ್ಯಾಣಕ್ಕೆ ಅಂದರೆ ಈಗಿನ ಬಸವ ಕಲ್ಯಾಣಕ್ಕೆ ತೆರಳಿದ ಬಸವಣ್ಣನವರು ಕೂಡಲ ಸಂಗಮ ದೇವನಾಂಕಿತದಲ್ಲಿ ವಚನಗಳನ್ನು ರಚಿಸಿದರು. ಉಜ್ಜಳನ ಆಸ್ಥಾನದಲ್ಲಿ ಮಹಾಮಂತ್ರಿಗಳಾಗಿದ್ದ ಇವರು ಕಲ್ಯಾಣದಲ್ಲಿ ಕ್ರಾಂತಿಯಾದಾಗ ಅಲ್ಲಿಂದ ಕೂಡಲ ಸಂಗಮಕ್ಕೆ ಬಂದು ಅಲ್ಲೇ ಶಿವೈಕ್ಯರಾದರು. ಜಗಜ್ಯೋತಿ ಬಸವಣ್ಣನವರ ಸಂಪರ್ಕದಿಂದ ಈ ಸ್ಥಳ ಪವಿತ್ರ ಕ್ಷೇತ್ರವಾಯಿತು. ಪ್ರತಿ ವರ್ಷವೂ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತದೆ. ಕೂಡಲ ಸಂಗಮದಲ್ಲಿ ಚಾಲುಕ್ಯರ ಕಾಲದ ಪ್ರಖ್ಯಾತ ಸಂಗಮೇಶ್ವರ ದೇವಾಲಯವಿದೆ. ಸಂಗಮೇಶ್ವರ ಬಸವಣ್ಣನವರ ಆರಾಧ್ಯ ದೈವ. ಸಂಗಮೇಶ್ವರ ದೇಗುಲದಿಂದ ಪೂರ್ವಕ್ಕೆ ನಂದಿದಡಿಯಲ್ಲಿ ಅಂದರೆ ಬಸವಣ್ಣನವರು ಲಿಂಗೈಕ್ಯವಾದ ಸ್ಥಳದಲ್ಲಿ ಐಕ್ಯ ಮಂಟಪವಿದ್ದು ಅದರಲ್ಲಿರುವ ಲಿಂಗಕ್ಕೆ ನಿತ್ಯವೂ ಭಕ್ತಾದಿಗಳು ಗೌರವ ಸಲ್ಲಿಸುತ್ತಾರೆ. ಆದರೆ ಶತಮಾನಗಳ ಹಿಂದೆ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿ ಪುಣ್ಯಕ್ಷೇತ್ರವಾಗಿ ವಿಜೃಂಭಿಸಿದ ಕೂಡಲ ಸಂಗಮ ಕಾಲಾನಂತರದಲ್ಲಿ ಪುಟ್ಟ ಗ್ರಾಮವಾಗಿ ಸಂಕುಚಿತಗೊಂಡಿತು. ಇದನ್ನು ಮನಗಂಡ ರಾಜ್ಯ ಸರ್ಕಾರ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಿ ಸುಮಾರು 40 ಕೋಟಿ ರು ವೆಚ್ಚದಲ್ಲಿ ಕೂಡಲ ಸಂಗಮಕ್ಕೆ ಕಾಯಕಲ್ಪ ನೀಡಿ ಅದಕ್ಕೆ ದೇಶದ ಪ್ರವಾಸಿ ನಕ್ಷೆಯಲ್ಲಿ ಮುಖ್ಯ ಸ್ಥಾನವನ್ನು ತಂದುಕೊಟ್ಟಿದೆ. ಸಂಗಮೇಶ್ವರ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಪ್ರವೇಶ ದ್ವಾರದಲ್ಲಿ 65 ಅಡಿ ಎತ್ತರದ ರಾಜಗೋಪುರ ನಿರ್ಮಿತವಾಗಿದೆ. ದೇವಾಲಯದ ಸುತ್ತಲೂ ಆಕರ್ಷಕ ಪ್ರಾಕಾರ ಮಂಟಪಗಳನ್ನು ಕಟ್ಟಿಸಲಾಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪರಿಣಾಮವಾಗಿ ಹಿನ್ನೀರಿನಲ್ಲಿ ಮರೆಯಾಗಲಿದ್ದ ಐಕ್ಯ ಮಂಟಪದ ಸುತ್ತಲೂ ವೃತ್ತಾಕಾರದ ಗೋಡೆ ಎಬ್ಬಿಸಿ ಯಾತ್ರಿಗಳಿಗೆ ಲಿಂಗ ದರ್ಶನ ಮಾಡಲು ಅನುವು ಮಾಡಿಕೊಡಲಾಗಿದೆ. ಭಕ್ತಾದಿಗಳು ಐಕ್ಯ ಮಂಟಪಕ್ಕೆ ಹೋಗಿ ಬರಲು ಸುಂದರವಾದ ಸೇತುವೆಯನ್ನು ಕಟ್ಟಿಸಲಾಗಿದೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಅತ್ಯಾಧುನಿಕ ಯಾತ್ರಿ ನಿವಾಸವನ್ನು ನಿರ್ಮಿಸಲಾಗಿದೆ. ಹಿಂದೆ ಅನ್ನದಾಸೋಹಕ್ಕೆ ವಿಶ್ವವಿಖ್ಯಾತಿ ಪಡೆದಿದ್ದ ಕೂಡಲ ಸಂಗಮದಲ್ಲಿ ಈಗ ಭವ್ಯವಾದ ದಾಸೋಹ ಭವನವನ್ನು ಕಟ್ಟಿಸಲಾಗಿದ್ದು ಇದರಲ್ಲಿ 1,000 ಜನರು ಏಕಕಾಲದಲ್ಲಿ ಕುಳಿತು ಊಟ ಮಾಡುವ ಸೌಕರ್ಯವಿದೆ. ಗುಮ್ಮಟಾಕಾರದಲ್ಲಿ ನಿರ್ಮಾಣಗೊಂಡಿರುವ ಸಭಾಭವನದಲ್ಲಿ ಸುಮಾರು 6,000 ಜನರು ಒಟ್ಟಿಗೆ ಕುಳಿತುಕೊಳ್ಳಬಹುದು.
ಬೃಹತ್ ಸಭೆ ಸಮಾರಂಭಗಳಿಗೆ ಈ ಸಭಾಭವನ ಸೂಕ್ತ ವೇದಿಕೆಯಾಗಿದೆ. 6 ಅಂತಸ್ತುಗಳ ಅಷ್ಟಕೋನಾಕಾರದ ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಇಲ್ಲಿಯ ಕಟ್ಟಡಗಳಲ್ಲಿ ಅತ್ಯಂತ ದೊಡ್ಡ ಹಾಗೂ ಆಕರ್ಷಕ ಕಟ್ಟಡ. ಈ ಭವ್ಯ ಕಟ್ಟಡದಲ್ಲಿ ವಚನಕಾರರ ಪ್ರತಿಮೆಗಳನ್ನು ಸ್ಥಾಪಿಸಿ ಅವರ ವಚನಗಳನ್ನು ಕೆತ್ತಿಸಲಾಗಿದೆ. ಪ್ರತ್ಯೇಕ ಕಟ್ಟಡದಲ್ಲಿ ಸ್ಥಾಪನೆಗೊಂಡಿರುವ ಶರಣ ಸಾಹಿತ್ಯ ಭಂಡಾರ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದ ಎಲ್ಲ ಗ್ರಂಥಗಳು ಲಭ್ಯ. ವಚನ ಸಾಹಿತ್ಯ ಕುರಿತು ಸಂಶೋಧನೆ ಮಾಡಲು ಬಯಸುವವರಿಗೆ ಇದೊಂದು ಅತ್ಯುತ್ತಮ ಪುಸ್ತಕ ಭಂಡಾರ. ಬಸವ ಧರ್ಮ ಪೀಠ ಸ್ಥಾಪಿಸಿರುವ ಶರಣ ಲೋಕ ಕೂಡಲ ಸಂಗಮದ ಮತ್ತೊಂದು ಮುಖ್ಯ ಆಕರ್ಷಣೆ. ಇಲ್ಲಿ ಸುಂದರವಾದ ಮಂಟಪಗಳಲ್ಲಿ ಶಿವಶರಣರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿರುವುದು ನೋಡುಗರನ್ನು 12ನೇ ಶತಮಾನಕ್ಕೆ ಕೊಂಡೊಯ್ಯುತ್ತದೆ. ಕೂಡಲ ಸಂಗಮ ತನ್ನ ಗತವೈಭವವನ್ನು ಮರಳಿ ಪಡೆದಿದೆ. ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಿದೆ. ಕೃಷ್ಣ ಮಲಪ್ರಭಾ ನದಿಗಳು ಕೂಡುವ ಕೂಡಲ ಸಂಗಮದಲ್ಲಿ ಸೂರ್ಯೋದಯ ದೃಶ್ಯ ಮನೋಹರವಾಗಿದೆ. ಕೂಡಲ ಸಂಗಮವು ಬಾಗಲಕೋಟೆಯಿಂದ ಸುಮಾರು 60 ಕಿಲೋಮೀಟರ್ ಮತ್ತು ಹುನಗುಂದದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಕೂಡಲ ಸಂಗಮಕ್ಕೆ ಬಾಗಲಕೋಟೆ, ಹುನಗುಂದ ಮತ್ತು ಬಿಜಾಪುರದಿಂದ ರಸ್ತೆ ಸಾರಿಗೆ ಸೌಕರ್ಯವಿದೆ. ಗದಗ್ ಬಿಜಾಪುರ ಪ್ಯಾಸೆಂಜರ್ ರೈಲಿನಲ್ಲಿ ಪ್ರಯಾಣ ಮಾಡುವವರು ಕೂಡಲ ಸಂಗಮ ಗೇಟಿನಲ್ಲಿ ಇಳಿದು ಅಲ್ಲಿಂದ ಬಸ್ಸು ಮೂಲಕ ಕೂಡಲ ಸಂಗಮವನ್ನು ತಲುಪಬಹುದು. ರಾತ್ರಿ ಉಳಿದುಕೊಳ್ಳಲು ಸರ್ಕಾರದ ಯಾತ್ರಿ ನಿವಾಸ ಹಾಗೂ ಬಸವ ಧರ್ಮ ಪೀಠದ ವಸತಿ ಗೃಹ ಲಭ್ಯವಿದೆ. ಗೆಳೆಯರೇ, ಇದು ತುಂಬಾ ವಿಶೇಷವಾಗಿ ಇವತ್ತಿನ ಕಬಡ್ಡಿ ಪಂದ್ಯವನ್ನು ಗ್ಯಾರಂಟಿ ಅದ. ಇವತ್ತು ಚಾನಲ್ ಅಪ್ಲೋಡ್ ಮಾಡಿದ್ವಿ. ಹಿಂದಿನ ವಿಡಿಯೋದಾಗ ಹೆಂಗೆ ಸಪೋರ್ಟ್ ಮಾಡಿದ್ದೀರಿ ಹಂಗೆ ನೆಕ್ಸ್ಟ್ ವಿಡಿಯೋದಾಗ ಅದೇ ಥರ ಸಪೋರ್ಟ್ ಮಾಡಿದ್ರೆ ಇನ್ನೂ ಸರಿ ಚಾನಲ್ ಅಪ್ಲೋಡ್ ಮಾಡ್ತೀವಿ. ಬಾಯ್ ಬಾಯ್, ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಾಗ. ಇನ್ನು 9 ನಿಮಿಷಗಳ ಕಾಲ ಪಂದ್ಯ ಬಾಕಿ ಇದ್ದು ಪಂದ್ಯದ ತಿರುವು ಯಾವ ಕಡೆ ವಾಗುತ್ತೆ ಅಂತ ಕಾಯಬೇಕು. ರೈಡ್ ಮಾಡಲು ನಂದಿಗೂಡು ತಂಡದ ಆಟಗಾರರು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಆಟ.
ಕಾಯಂ ಕಂಟ್ರೋಲ್ದಾಗ ಇರ್ತಾರ ಹೌಸಲ್ ಮಾಡ್ಬೇಡ ಅಣ್ಣ ಬಿಂಗೇರಿ ಬ್ರದರ್ಸ್ ರೈಡಿಂಗ್ ಹೋಗ್ತಾರೆ ನಮ್ಮ ಊರಿಗೆ ರೈಡ್ ಮಾಡಲು ಬಂದಿದ್ರೆ ಅರುಣವರು ಅದು ಕೂಡ ಒಬ್ಬ ಒಳ್ಳೆಯ ಆಟಗಾರ. ಮುಗಿತು ಕೆಲಸ ಇಲ್ಲ ಅವ್ರಿಗೆ ಇದು ಮಾಡ ಆಟ ಆಡ್ತಾರ ಅವ್ರು ಹೌದಾ ಹೆಂಗ ಹುಲಿ ಆಡ್ಬೇಕು ಮಾತಾಡೋ ರೈಡಿಂಗ್ ಗುಡ್ ರೈಡಿಂಗ್ ಟೆಕ್ನಿಕಲ್ ರೈಡಿಂಗ್ ಅವರು ಮಾತಾಡಿ ಯಾವ ರೀತಿ ಕೈ ಬಿಡುವ ತಂಡ ನಮ್ಮ ಹೆಮ್ಮೆ ನಮ್ಮ ಊರು ಹಂದಿಗೂಡು ತಂಡ. ಹೌದ್ರಿ ಬರೋಬ್ರಿ ಸುಮ್ಮನೆ ಬರೋಬ್ರಿ ಇಲ್ಲ ವಿಡಿಯೋ ಭಾರಿ ಕ್ಲಿಯರ್ ಮಾಡ್ತೀನಿ ನಾನು 35 ಆತ್ಮಸಾಕ್ಷಿಗೆ ಒಪ್ಕೊಳ್ಳಂಗೆ ಆಡಬೇಕು. ಏನಿಲ್ಲ ಗೆಲುವು ಸೋಲು ನಿಂತಿದೆ ಯಾರಿಗಾದ್ರು ಏನ್ ಆತ್ಮಸಾಕ್ಷಿ ಏನ್ ಇರ್ತದಲ್ಲ ಅದು ನೋಡಿರ್ತದ ಆ ತಾಯಿ ಲೆಕ್ಕ ನೋಡ್ತಿರ್ತಾರ. ದಯವಿಟ್ಟು ಆತ್ಮಸಾಕ್ಷಿ ಒಪ್ಕೊಳ್ಳಂಗೆ ಆಡಬೇಕು. ರೈಡಿಂಗ್ ಅಲ್ಲಿ ಅನ್ಸಲಿಟ್ಟಿಲ್ಲ ರೈಡರ್ ತಾಯಿ ನೋಡ್ಬೇಕು ಏನಾಗ್ತದೆ ಅಂತ ಮಾಡಿ ತಗೊಂಡ್ ಬರ್ತಾರ ಇಲ್ಲ ಟ್ಯಾಕಲ್ ಹಾಕ್ತಾರ. ಈಗ ರೈಡಿಂಗ್ ನಲ್ಲಿ ಮುಟ್ಟು ಸಾಯಿ ನೋಡ್ಬೇಕು. ಇವಾಗ ಏನ್ ಮಾಡ್ತಾರ ಈಗಾಗಲೇ ಒಂದ್ ಪಾಯಿಂಟ್ ತಗೊಂಡ್ರೆ ಆಟಗಾರರು ಒಳ್ಳೆ ಟ್ಯಾಕಲ್ಲಪ್ಪ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ರಿ. ಇವಾಗ ರೈಡಿಂಗ್ ನಲ್ಲಿ ನರ್ಸರಿ ಟೀಮ್ನ ಆಟಗಾರರು ನೋಡ್ಬೇಕು ಕೈ ನೋಡ್ಬೇಕು. ಯಾಕೆ ಅಡ್ವಾನ್ಸ್ ಯಾಕೆ ಮಾಡ್ತೀವಿ ಆಟಗಾರ ಮತ್ತೆ ರೈಡರ್ ಹೆಸರು ಸುಮಿತ್ ರೈಡಿಂಗ್ ನಲ್ಲಿ ಭಾಗೇಶ್. ಬಹಳ ವಿಶೇಷವಾಗಿ ಇವತ್ತಿನ ದಿನ ಕಬಡ್ಡಿ ಪಂದ್ಯಗಳನ್ನು ಹಮ್ಮಿಕೊಂಡರ ಕಮಿಟಿಯವರು ಕೊನೆಯ ಪಂದ್ಯ ಫೈನಲ್ ಪಂದ್ಯ ಇವತ್ತಿನ ದಿನ ತುಂಬಾ ರೋಮಾಂಚನಕಾರಿ ಪಂದ್ಯ. ಒಳ್ಳೆ ರೈಡ್ ಮಾಡ್ತಿದ್ದಾರೆ ನರ್ಸರಿ ಟೀಮ್ನ ಆಟಗಾರರು.